ಅನ್ಕೊಂಡಿರ್ಲಿಲ್ಲ. ಪ್ರೀನ್ ಹತ್ರ ಕೆಟ್ಟಾಗಿ ಬಿಹೇವ್ ಮಾಡ್ದ ಅಂತೆ. ಏಯ್, ಹೆಣ್ಮಕ್ಳಂದ್ರೆ ಇವರೆಲ್ಲ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಅವನ ಹತ್ರ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೆ, ಅವನೊಬ್ಬ ದೊಡ್ಡ ರೌಡಿ. ಏಯ್, ಅವನ್ ಒಂಥರ ರೌಡಿ ಅಂದ್ರೆ ನಾನ್ ಇನ್ನೊಂದ್ಸಲ ರೌಡಿ. ಇದನ್ನೆಲ್ಲ ಅಪ್ಪ ಅಪ್ಪ, ನಾನ್ ಕಾಲೇಜಿಂದ ಬರ್ಬೇಕಾದ್ರೆ ಯಾವನೊಬ್ಬ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಪ್ಪ. ಅಪ್ಪ, ಇವನೇ ಅಪ್ಪ ಅವನು. ಯಾರೋ ನೀನು? ನಿನಗೆ ಬುದ್ಧಿ ಗಿದ್ದಿ ಇದೆಯೇನೋ? ನನ್ನ ಮಗಳಿಂದ ಕಾಲೇಜಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೆಯಂತೆ. ಏನ್ ಅನ್ಕೊಂಡಿದ್ಯಾ ನೀನು? ಏನಲ್ಲೋ ಕಂಡವ್ರ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ ಮನೇಲಿ ಅಕ್ಕ ತಂಗಿರ್ ಯಾರು ಇಲ್ವೇನೋ? ನನ್ ಮಗಳ ಬೆನ್ನತ್ತಿ ಯಾಕೆ ಬಂದಿದ್ಯಾ? ಯಾರೋ ನೀನು? ಹೆಂಗೈತೆ ಮೈಗೆ? ನನ್ ತಂಗಿನ ಫಾಲೋ ಮಾಡ್ಕೊಂಡ್ ಬರ್ತೀಯಾ? ಏನ್ ಹಂಗ್ ನೋಡ್ತಾ ಇದ್ಯಾ? ಬಿಟ್ಟ ಅಂದ್ರೆ ಲ್ಯಾಪ್ತಾ ಹೋಗ್ತೀಯ ಅಷ್ಟೇ. ಅವನತ್ತೇನೋ ಮಾತು. ಹೋಗ್ ಪೊಲೀಸಿಗೆ ಫೋನ್ ಮಾಡೋ. ಒತ್ತು ಬುದ್ಧಿ ಕಲಿಸ್ತಾರೆ ಇಂಥವ್ರಿಗೆ. ಒಂದ್ ನಿಮಿಷ. ಐ ಸಾರಿ ಸರ್, ನನ್ನಿಂದ ತಪ್ಪಾಗಿದೆ. ಆದ್ರೆ ಇನ್ನು ಮುಂದೆ ಆತರ ತಪ್ಪು ಮಾಡಲ್ಲ ಸರ್. ತಿಳಿದೆ ನಾವು ತಪ್ಪು ಮಾತಾಡ್ಬಿಟ್ವಿ, ನಮ್ಮನ್ನು ಕ್ಷಮಿಸಪ್ಪ. ನಮ್ಮ ಮಗ ಇನ್ ಮುಂದೆ ಇಂಥ ತಪ್ಪು ಮಾಡದಿರೋ ಹಾಗೆ ನಾವು ನೋಡ್ಕೋತೀವಿ. ಹೌದು ಸರ್, ನನ್ಗೆ ಇಷ್ಟು ದಿನ ಒಬ್ಳೆ ತಂಗಿ ಇದ್ಲು, ಆದ್ರೆ ಇನ್ ಮುಂದೆ ಇಬ್ರು ತಂಗಿ ಇರ್ತಾರೆ ಸರ್.